ಹಲೋ, ಎಲ್ಲರೂ ಯಾವ್ದ್ರ ಜೊತೆ ಇದ್ದಾರೆ ನೋಡಿ. ಇಡೀ ಪ್ರಪಂಚನ ಹಿಡ್ಕೊಂಡಿರೋದು ಯಾವುದು? ಹಾಂ, ಯಾರಾದರೂ ಹೇಳ್ಬೋದಾ? ನಿಮ್ಮ ಹೆಂಡ್ತಿನೂ ನಿಮ್ಮ ಹಿಡ್ಕೊಂಡಿಲ್ಲ, ನಿಮ್ಮ ಮಕ್ಕಳು ನಿಮ್ಮ ಹಿಡ್ಕೊಂಡಿಲ್ಲ ಅಲ್ವಾ? ನಿಮ್ಮನ್ನು ನೀವೇ ಹಿಡ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಯಾರು ನಮ್ಮನ್ನು ಹಿಡ್ಕೊಂಡಿದ್ದಾರೆ? ಒಂದು ಮೊಬೈಲ್. ಈ ಮೊಬೈಲ್ ನಮ್ಮನ್ನು ಹಿಡ್ಕೊಂಡಿದೆ ನೋಡಿ. ನಿಮ್ಮ ಹತ್ರ ಮಾತಾಡುವಾಗ ನಾನು ಮೊಬೈಲೇ ಹಿಡ್ಕೊಂಡಿದ್ದೀನಿ, ನಾನು ನೋಡುವಾಗಲೂ ನೀವು ಮೊಬೈಲೇ ಹಿಡ್ಕೊಂಡಿರ್ತೀರ. ಮೊಬೈಲ್ ಬಿಟ್ಟರೆ ಏನಿದೆ ಪ್ರಪಂಚದೊಳಗೆ? ಯಾಕೆ ಹಾಗೆ ಹೇಳ್ತೀನಿ ಅಂತ ಗೊತ್ತಾಯ್ತಲ್ಲ. ಎಲ್ಲ ಮೊಬೈಲಲ್ಲಿ ನೋಡೋದು, ಮೊಬೈಲಲ್ಲಿ ದುಡ್ಡು ಮಾಡೋರಿದ್ದಾರೆ ಇವತ್ತು. ನೀವು ನೋಡಿ, ಯೂಟ್ಯೂಬಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತಾರೆ. ಅದರಿಂದ ಲಕ್ಷಗಟ್ಟಲೆ ಹಣ ಬರ್ತದೆ ಅಂತ ನೀವು ಯೂಟ್ಯೂಬ್ ಕ್ರಿಯೇಟ್ ಮಾಡಿಬಿಟ್ರಿ, ಅದರೊಳಗೆ ಎಲ್ಲ ಹಾಕಿದ್ರಿ. ಎಷ್ಟು ಜನ ಸಬ್ಸ್ಕ್ರೈಬ್ ಆದರೂ? ಲಕ್ಷಕ್ಕೆ ಒಬ್ಬ ಇಬ್ಬ ಸಬ್ಸ್ಕ್ರೈಬ್ ಆಗ್ತಾನೆ ಅಂತ ಇಟ್ಕೊಳ್ಳಿ. ಒಬ್ಬರಿಗೆ 1,00,000 ಜನ ಯೂಟ್ಯೂಬರ್ಸ್ ಇದ್ದರೆ ಒಬ್ಬನಿಗೆ ಅಲ್ಲಿ 1 ಕೋಟಿ ಹಣ ಬರ್ಬೋದು, ಲಕ್ಷ ಹಣ ಬರ್ಬೋದು. ನಿಮ್ಗೆ ಎಷ್ಟು ಬಂತು? GB ಖಾಲಿ ಆಯಿತು ಅಷ್ಟೇ. ಇನ್ನು ತುಂಬ ಜನ ಇರ್ತಾರೆ, ರೀಲ್ಸ್ ಮಾಡ್ತಾರೆ, ಶೋಕಿ. ಎಂತೆಂಥ ರೀಲ್ಸ್ ಮಾಡ್ತಾರೆ ಗೊತ್ತಾ? ಅಯ್ಯಯ್ಯೋ ದೇವರೇ, ಬಟ್ಟೆ ಬಿಚ್ಕೊಂಡು ರೀಲ್ಸ್ ಮಾಡೋರಿದ್ದಾರೆ, ಕುಡ್ತಾ ರೀಲ್ಸ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ, ಜೋಕ್ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ. ಈ ರೀಲ್ಸ್ ಮಾಡಲಿಕ್ಕೆ ಹೆಸರಾಗಬೇಕು ಅಂತೇಳಿ ಎಲ್ಲ ಮಕ್ಕಳನ್ನು ಉಪಯೋಗಿಸ್ಕೊಳ್ತಾರೆ, ಅಮ್ಮನ್ನು ಉಪಯೋಗಿಸ್ಕೊಳ್ತಾರೆ, ಅಜ್ಜಿನೂ ಉಪಯೋಗಿಸ್ಕೊಳ್ತಾರೆ, ಸಿಕ್ಕಿದ್ದನ್ನೆಲ್ಲ ಉಪಯೋಗಿಸ್ಕೊಳ್ತಾರೆ. ಆದರೆ ರೀಲ್ಸನ್ನು ನೋಡಿದ್ರೆ ಏನಾದ್ರು ಪ್ರಯೋಜನ ಆಯಿತಾ? ಏನಿಲ್ಲ. ನೀವೆಲ್ಲ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ತಾ ಇರ್ತೀರ. ಯಾಕೆ ಹಾಕ್ತೀರಾ ಹೇಳಿ? ನಂದು ಎಷ್ಟು ಜನ ಸ್ಟೇಟಸ್ ನೋಡ್ತಾರೆ, ಯಾರು ಇದನ್ನು ನೋಡ್ತಾರೆ? ಸತ್ಯ ಹೇಳಿ ಸ್ನೇಹಿತರೆ, ನಿಮ್ಮ ಫೋಟೋನಾರು ನೀವು ನೋಡ್ಕೊಳ್ತಾ ಇರ್ತೀರಾ? ಆ ಮೊಬೈಲಲ್ಲಿ ಇರೋದನ್ನು ನೀವು ಬೇರೆದೇ ನೋಡ್ತೀರಾ? ಮತ್ತು ದುಡ್ಡು ಎಲ್ಲಿಂದ ಬರಬೇಕು ಅಲ್ವಾ? ನಮಗೆ ಗೊತ್ತಿಲ್ಲ ಈ ಒಂದು ಸೋಷಿಯಲ್ ಮೀಡಿಯಾವನ್ನು ಹೇಗೆ ಯೂಸ್ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಇವತ್ತು ಪ್ರಪಂಚದಾದ್ಯಂತ ಇವತ್ತು ನೀವು ನಾನೀಗ ನೋಡಿದ್ನಲ್ಲ, ಮಲೇಷ್ಯಾದಲ್ಲಿ ಬರುವಾಗ, ಏರ್ ಕ್ರಾಫ್ಟಲ್ಲಿ ಬರುವಾಗ, ಅಲ್ಲಿ ಏರ್ ಹೋಸ್ಟೆಸ್ ಅವನು ಕಾರ್ನರಲ್ಲಿ ಕೂತ್ಕೊಂಡು ಮೊಬೈಲೇ ನೋಡ್ತಾ ಇದ್ದಾರೆ. ಅವನು ಪೈಲಟ್ ಬಂದರೆ ಅವನು ಏನು ಒಳಗೆ ಹೋಗ್ಲಿಕ್ಕೆ ನಮ್ಗೆ ಪರ್ಮಿಷನ್ ಇಲ್ಲ, ಅದನ್ನೇ ನೋಡ್ಬೋದು. ಗಾರ್ಡ್ ಅದೇ ನೋಡ್ತಾನೆ, ಬಾಸ್ ಅದೇ ನೋಡ್ತಾನೆ, ನಿಮ್ಮ ಮಕ್ಕಳದೇ ನೋಡ್ತಾರೆ. ನೀವು ಮಾತ್ರ ಮೊಬೈಲ್ ನೋಡಬೇಡ ಹೇಳ್ತೀರಿ. ಜನಕ್ಕೆ ಏನು ಮಾಡಬೇಡ ಹೇಳ್ತೀರೋ ಅದನ್ನೇ ಮಾಡ್ತಾರೆ. ನಿಮಗೆ ನಾನು ಒಂದು ಐಡಿಯಾ ಹೇಳ್ಕೊಡ್ತೇನೆ ನೋಡಿ. ನಾನಿದೇ ಮಾಡೋದು. ಮೊಬೈಲಲ್ಲಿ ನೀವು ರೀಲ್ಸ್ ಮಾಡ್ತೀರಾ, ವಿಡಿಯೋ ಮಾಡಿ ಹಾಕ್ತೀರಾ. ನೀವು ಮೊಬೈಲಲ್ಲಿ ಜನ ನಿಮ್ಮನ್ನು ನೋಡ್ತಾರಲ್ಲ, ನೋಡಬೇಕಂತ ಬಯಸ್ತೀರಲ್ಲ. ಏನು ಮಾಡಿ ಅಂದರೆ ನೋಡಿ, ನಮ್ಮಲ್ಲಿ ಇರುವಂತಹ ಒಂದು ಕ್ವಾಲಿಟಿಯನ್ನು ನಾವು ಜನರಿಗೆ ಹೇಳಬೇಕು. ಏನಿದೆ ಅದು ನಮ್ಮ ಹತ್ರ DXN ಪ್ರಾಡಕ್ಟ್ ಇದೆ, ನಾನು ಅದನ್ನೇ ತೋರಿಸ್ತೀನಿ. ನೀವು ಬೇಕಾದ್ರೆ ನಾನು ರಾಜೇಂದ್ರ ಭಟ್ ಅಂತ ಯೂಟ್ಯೂಬ್ ಚಾನಲ್ ಹೋಗಿ ನೋಡಿನಿ, ನಾನು ಅದನ್ನೇ ಮಾಡಿ ಹಾಕಿರೋದು. ಕಾಫಿ ಕುಡಿತೀನಿ, ಜನರಿಗೆ ಹೇಳ್ತೀನಿ. ಜನ ಅದನ್ನು ನೋಡಿದವರು ಫೋನ್ ಮಾಡ್ತಾರೆ, ಕಾಫಿ ಹೇಗಿದೆ, ಒಳ್ಳೇದಿದೆಯಾ, ಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವರು ನನ್ನ ಕಸ್ಟಮರ್ ಆಗ್ತಾಯಿದ್ರು, ಅಲ್ಲಿಂದ ದುಡ್ಡು ಬರ್ತಾಯಿದೆ. ನನಗೆ ಯೂಟ್ಯೂಬ್ನವ್ರು ದುಡ್ಡು ಕೊಡಲಿಲ್ಲ, ಫೇಸ್ಬುಕ್ನವ್ರು ಕೊಡಲಿಲ್ಲ, ಆಯಿತಾ? ಅವ್ರು ಎಲ್ಲೂ ಕರ್ಕೊಂಡು ಹೋಗಲಿಲ್ಲ. DXN ಕಂಪನಿ ನನ್ನನ್ನು ಫ್ರೀಯಾಗಿ ಮಲೇಷ್ಯಾಕ್ಕೆ 10ನೇ ಸಲ ಬರ್ತಾಯಿದ್ದೀನಿ ಸ್ನೇಹಿತರೆ. 10ನೇ ಸಲ ಮಲೇಷ್ಯಾ ಬರ್ತಾಯಿದ್ದೀನಿ. ಸಿಂಗಪುರ್ ಹೋಗಿ ಬಂದೆ, ಥೈಲ್ಯಾಂಡ್ ಹೋಗಿ ಬಂದೆ, ಮಾರಿಷಸ್ಗೆ ಹೋದೆ, ದುಬೈಗೆ ಹೋದೆ. ಎಂಥ ಮತ್ತೆ ಇನ್ಯಾವ ಕಂಟ್ರಿ ಒಳೀತು? ನೇಪಾಳ ಹೋಗಿ ಬಂದೆ. ಈಗ ಅಮ್ಮತ್ತಿಗೆ ಹೋಗ್ತಾಯಿದ್ದೀನಿ. ಅಮ್ಮಟ್ಟಿ ಅಂತೇಳಿ, ಅದು ಯಾವ ಕಂಟ್ರಿ ನಂಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದಾರೆ ನೀವು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಅದು ಯಾವುದು ಯುರೋಪ್ ಕಂಟ್ರಿಯಲ್ಲಿ ಬರ್ತದೆ. ನೋಡಿ ಎಷ್ಟು ದೇಶ ಇದೆ. ನನಗೆ ಗ್ಯಾರಂಟಿ ಇದೆ, ನಾನೊಂದು 50 ದೇಶಕ್ಕೆ ಹೋಗ್ತೀನಿ. ರಾಯದ್ರೊಳಗೆ ಒಂದು 50 ದೇಶ ನೋಡೋದು ಅಲ್ವಾ? ಅದು ಫ್ರೀಯಾಗಿ ಸ್ನೇಹಿತರೆ. ನಮ್ಮ ಕಂಪನಿ ನಾನು ಮಾಡಿರೋ ಕೆಲಸಕ್ಕೆ ನನ್ನನ್ನು ಫ್ರೀ ಕರ್ಕೊಂಡು ಹೋಗ್ತೀನಿ. ನಾನೇನು ಮಾಡಿದ್ದೀನಿ? ಕಾಫಿ ಕುಡ್ದಿದ್ದೀನಿ, ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ. ರೀಲ್ಸ್ ಅಂತ ಮಾಡಲಿಕ್ಕೆ ಕಲೀಲಿ, ಅದನ್ನು ಮಾಡ್ತೀನಿ. ಈಗ ಜನ ನೋಡ್ತಾರಲ್ಲ, ಉಕ್ಕಟೆ ಮಾಡೋದು ಬದಲು ಇದನ್ನು ಕೆಲಸ ಮಾಡಿ, ಸ್ವಲ್ಪ ಮನಸ್ಸನ್ನು ಚೇಂಜ್ ಮಾಡಿ. ಮನಸ್ಸು ಚೇಂಜ್ ಮಾಡಿದ್ರೆ ಶ್ರೀಮಂತ ಆಗ್ಬೋದು. ನೀವು ಬಂದರೆ ನೀವು ಶ್ರೀಮಂತರಾಗ್ತೀರ. ನೀವು ಬರಲಿಲ್ಲ ಅಂದರೆ ಇನ್ಯಾರೋ ನೋಡಿ ನನ್ನ ಮತ್ತೆ ಕಾಲ್ ಮಾಡ್ತಾರೆ. ನೋಡಿ, ರಾಜೇಂದ್ರ ಭಟ್ ಅಂತ ನಾನು 20 ವರ್ಷದ ಹಿಂದೆ ಆರ್ಡಿನರಿ ವ್ಯಕ್ತಿ, ಇವತ್ತು ಇಂಟರ್ನ್ಯಾಷನಲ್ ಟ್ರಾವೆಲರ್, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ನಾನು ಮನಸ್ಸನ್ನು ಓಪನ್ ಮಾಡಿ, ಆಯಿತಾ? ಸಾರಿ ಹೇಳ್ತಾಯಿದ್ದೀನಿ, ಶ್ರೀಮಂತರಾಗಿ. ನೀವೇ ನಂಗೆ ₹1 ಕೊಡಬೇಕಾಗಿಲ್ಲ, ನೀವು ನನಗೆ ₹1 ಕೊಡಬೇಕಾಗಿಲ್ಲ, ನಮ್ಮ ಕಂಪನಿಗೆ ₹1 ಕೊಡಬೇಕಾಗಿಲ್ಲ. ನೀವು ಬೇಕಾಗಿರೋ ಐಟಮನ್ನು ದುಡ್ಡು ಕೊಟ್ಟು ತಗೊಳ್ತೀರಾ ಅಷ್ಟೇ. ಥ್ಯಾಂಕ್ ಯು ಸ್ನೇಹಿತರೆ. ಮನಸ್ಸಿದ್ರೆ ಮಾರ್ಗ.